ಕೃತಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ಚಿನ್ನ, ಬೆಳ್ಳಿ ಹೀಗೆ ಲಿಂಗಕ್ಕೆ ಪೂಜೆಗೆ ವಿಶೇಷವಾದ ಮಹತ್ವ ಇದ್ದರೆ, ಕಲಿಯುಗದಲ್ಲಿ ಕಲಿಯುಗೆ ಮೃಣ್ಮಯಂತು ಕಲಿಯುಗೆ ಅಂದರೆ ಈ ಹುತ್ತದ ಮಣ್ಣಿನಿಂದ ನೀವು ಲಿಂಗವನ್ನು ತಯಾರಿಸಿ ಆ ಮೂಲಕ ಅದಕ್ಕೆ ಶಿವರಾತ್ರಿಯ ದಿವಸ ಪೂಜೆಯನ್ನು ಮಾಡಿದರೆ ಮಹಾಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅದಕ್ಕೆ ಪಾರ್ಥಿವಲಿಂಗ ಪೂಜೆ ಅಂತೇಳಿ ಹೇಳಿದ್ದಾರೆ. ಆ ಪೂಜೆಯ ಕ್ರಮವನ್ನು ಕೂಡ ಹೇಳಿದ್ದಾರೆ, ಹೇಗೆ ಹೇಗೆ ಮಾಡಬೇಕು ಅನ್ನೋದಕ್ಕೆ. ತುಂಬ ಸಿಂಪಲ್ ಆಗಿದೆ, ಆದರೆ ಮಾಡತಕ್ಕಂತಹ ಮನಸ್ಸಿರಬೇಕು. ಆದ್ದರಿಂದ ಯಾರ ಮನೆಯಲ್ಲಿ ಲಿಂಗ ಇಲ್ಲದೇ ಇರ್ಬೋದು, ಇಲ್ಲದೇ ಅಂದರೆ ಮಣ್ಣು ಸಿಕ್ಕೇ ಸಿಗೋದು, ಹುತ್ತದ ಮಣ್ಣು ಸಿಕ್ಕೇ ಅಂದರೆ ಶುಚಿಯಾಗಿರತಕ್ಕಂತಹ ಪವಿತ್ರವಾಗಿರತಕ್ಕಂತಹ ಮಣ್ಣಿನಿಂದಲೂ ಕೂಡ ನೀವು ಲಿಂಗವನ್ನು ಮಾಡಿ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಅದರಿಂದ ಸುಮಾರು 23 ವಿಧವಾದ ಲಿಂಗದಿಂದ ವಜ್ರದಿಂದ ಮಾಡ್ಬೋದು, ಮುತ್ತು, ವೈಡೂರ್ಯ, ಪದ್ಮರಾಗ, ಪುಷ್ಪರಾಗ ಈಗೆಲ್ಲ ಒಂದೊಂದು ಲಿಂಗದಿಂದ ಮಾಡಿದರೆ ಒಂದೊಂದು ಪ್ರಾಪ್ತಿ ಆಗುತ್ತೆ. ಒಂದು ಆಯುಷ್ಯ ಪ್ರಾಪ್ತಿ, ರೋಗನಾಶ, ಶತ್ರುನಾಶ, ಲಕ್ಷ್ಮೀ ಪ್ರಾಪ್ತಿ, ಐಶ್ವರ್ಯ ಪ್ರಾಪ್ತಿ ಹೀಗೆಲ್ಲ ಹೇಳಿದ್ದಾರೆ. ಯಾವ ಲೋಹದಿಂದ, ಯಾವ ಲಿಂಗದಿಂದ ಪೂಜೆಯನ್ನು ಮಾಡಿದರೆ ಏನು ಫಲ ಅನ್ನತಕ್ಕಂಥ ಶಿವರಾತ್ರಿಯ ದಿವಸ. ಅದರಿಂದ ಸಾರ್ವತ್ರಿಕವಾಗಿ ಲಿಂಗ ಇಲ್ಲದೇ ಇದ್ದರೂ ಕೂಡ ಹುತ್ತದ ಮಣ್ಣಿನಿಂದ ಪಾರ್ಥಿವಲಿಂಗ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ. ಅಥವಾ ಒಂದು ತಾಮ್ರದ ಲಿಂಗ ಇರ್ಬೋದು, ಹಿತ್ತಾಳೆಯ ಲಿಂಗ ಇರ್ಬೋದು, ಈ ಪಂಚಲೋಹದ ಲಿಂಗ ಇರ್ಬೋದು, ಇದನ್ನು ಕೊಂಡುಕೊಂಡು ಬಂದು ಮನೆಯಲ್ಲಿ ಇಟ್ಟು ಆ ಮೂಲಕ ಅದಕ್ಕೆ ಶುದ್ಧೋದಕದಿಂದ, ಅದು ನೀರಿನಿಂದ ಎಲ್ಲವೂ ಕೂಡ ಜಲಾದಿವಾಸವನ್ನು ಮಾಡಿ ಆ ಮೂಲಕ ಈಶ್ವರನ ಪೂಜೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಮಹಾಶಿವರಾತ್ರಿಯ ದಿವಸ.